ಹಾಯ್ ಎಲ್ಲರಿಗೂ ನಮಸ್ಕಾರ. ವಿಕ್ಕಿ ವಿರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಿರೋವಂಥ ರೆಸಿಪಿ ಉತ್ತರ ಕರ್ನಾಟಕದ ಚುರ್ಮರಿ ಚೂಡ. ಚುರ್ಮರಿ ಚೂಡ ಯಾವ ರೀತಿ ಮಾಡೋದಂತ ಅತಿ ಸರಳ ಮತ್ತು ಸುಲಭವಾಗಿ ತೋರಿಸ್ಕೊಡ್ತೀವಿ ಬನ್ನಿ. ಚೂಡ ಮಾಡೋಕ್ಕೆ ಸಾಮಗ್ರಿ ಬೇಕಂತ ಹೇಳ್ಕೊಡ್ತೀವಿ ನೋಡ್ರಿ. ನಾವು ಒಂದು 6 ಸೇರು ಚುರ್ಮರಿ ತೊಗೊಂಡೇವ್ರಿ. 6 ಸೇರು ಚುರ್ಮರಿಗೆ ಒಂದು 1/4 kg ಅಷ್ಟು ಶೇಂಗಾ ತೊಗೊಂಡೀವಿ. ಮತ್ತು ಕರಿಬೇವು, ಹಸಿ ಕರಿಬೇವು, ಬೆಳ್ಳುಳ್ಳಿ ಕುಟ್ಟಿ ತೊಗೊಂಡಿರಿ, ಅರಿಶಿನ, ಉಪ್ಪು, ಖಾರ ಮತ್ತು ಎಣ್ಣೆ ಇಷ್ಟ ಬೇಕ್ರಿ. ಈಗ ಗ್ಯಾಸ್ ಚಾಲು ಮಾಡ್ತೀವಿ. ಗ್ಯಾಸ್ ಚಾಲು ಮಾಡಿ ಮಾಡೋದು ಹೆಂಗಂತ ಒಂದೊಂದಾಗಿ ಹೇಳ್ಕೊಂತ ಹೋಗ್ತೀವಿ. ಕಡಾಯಿ ಬಿಸಿ ಹಾಕೊಂತೀವಿ. ಈಗ ಎಣ್ಣೆ ಹಾಕ್ತೈತ್ರಿ. ಎಣ್ಣೆ ಎಷ್ಟು ಹಾಕ್ತೀವಿ ಅಷ್ಟು ಚೂಡ ಚಲೋ ಹಾಕೋ. ಎಷ್ಟು ಹಾಕಿರೋ ಬರ್ತಾ ಆದಷ್ಟು ಸ್ವಲ್ಪ ಜಾಸ್ತಿನ ಹಾಕಿ ಮಾಡ್ಬೇಕ್ರಿ. ಈಗ ಎಣ್ಣೆ ಚಂದ ಕಾಯ್ಕೋಬೇಕ್ರಿ, ಬಿಸಿ ಆಗ್ಬೇಕು. ಈಗ ಎಣ್ಣೆ ಬಿಸಿ ಆಗೈತ್ರಿ. ಫಸ್ಟ್ ಶೇಂಗಾ ಹಾಕ್ಬೇಕ್ರಿ. ಶೇಂಗಾ ಹಾಕಿದ್ಮೇಲೆ ಅವನ್ನ ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಅರ್ಧ ಫ್ರೈ ಆಗಿಂದ ಉಳಿಕೆದು ಸಾಮಗ್ರಿ ಹಾಕ್ಬೇಕು, ಆಮೇಲೆ ಪೂರ ಫ್ರೈ ಆಗುತ್ತೆ. ಶೇಂಗಾ ಚಲೋತ್ನೆ ಫ್ರೈ ಆಗ್ಬೇಕ್ರಿ. ತಿನ್ನುವಾಗ ಎಲ್ಲ ಕರ್ಮ್ ಅನ್ಬೇಕು, ಹಸಿ ಇರಬಾರ್ದು. ಶೇಂಗಾನ ಒಳಸ್ಕೊಂತಿರ್ಬೇಕ್ರಿ. ಒಂದು ಸೌಟೆ ಶೇಂಗಾ ಒಂದು 50% ಬಿಸಿ ಆಗ್ಯಾವ್ರಿ. ಈಗ ಉಪ್ಪು ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಚುಮ್ಮರಿ ಎಷ್ಟು ಇರುತ್ತೋ ಅದ್ರ ಮೇಲೆ ನೋಡಿಕೊಂಡು ಉಪ್ಪು ಹಾಕೋರಿ, ಸಣ್ಣ ಉಪ್ಪು. ಗ್ಯಾಸ್ ಆದಷ್ಟು ಜೋರು ಇರಬಾರ್ದು, ಮೀಡಿಯಮ್ ಫ್ಲೇಮ್ನಾಗಿರ್ಬೇಕು. ಈಗ ಬೆಳ್ಳುಳ್ಳಿ ಹಾಕ್ತೀವಿ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಿ ಅಷ್ಟು ಹಾಕೋರಿ. ಚೂಡ ತಿನ್ನುವಾಗ ಸ್ವಲ್ಪ ಟೇಸ್ಟ್ ಅನಿಸ್ತವೆ. ಬೆಳ್ಳುಳ್ಳಿ ಮತ್ತು ಕರಿಬೇವು ಎರಡೂ ಚೂಡ ಹಾಕು. ಎಷ್ಟು ಬೇಕಾದ್ರೆ ಹಾಕೋಬೋದು, ನೋಡ್ಕೊಂಡು ಹಾಕೋರಿ. ನಾವಿಷ್ಟು ಕರಿಬೇವು ಹಾಕೊಂತೀವಿ. ಈಗ ಫಸ್ಟ್ ಶೇಂಗಾ ಹಾಕ್ಕೊಂಡಿರಿ. ಶೇಂಗಾ ಹಾಕ್ಕೊಂಡಿಂದ ಉಪ್ಪು ಹಾಕ್ಕೊಂಡು ರುಚಿ ತಕ್ಕಷ್ಟು ಉಪ್ಪು, ಆಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡ್ವಿ, ಆಮೇಲೆ ಕರಿಬೇವು ಹಾಕ್ಕೊಂಡ್ವಿ. ಒಂದರಿಂದ 1.5 ಸ್ಪೂನಷ್ಟು ಅರಿಶಿನ ಹಾಕೋರಿ. ಅರಿಶಿನ ಎಷ್ಟು ಹಾಕ್ತೀವಿ ಅಷ್ಟು ಕಲರ್ ಚಲೋ ಬರುತ್ತೆ, ನೋಡ್ಕೊಂಡು ಹಾಕೋರಿ. ಮತ್ತು ಚೋಡಾಕ ಮಸಾಲೆ ಎಲ್ಲ ಹಾಕ್ಬಾರ್ದು, ಸ್ಮೆಲ್ ಚೇಂಜ್ ಆಗುತ್ತೆ ರೀ. ಇಷ್ಟು ಸಾಮಗ್ರಿ ಹಾಕಿದ್ರೆ ಸಾಕು. ಪ್ಲಾಸ್ಟಿಕ್ ಖಾರ ಒಂದು ಹಾಕೋದು, ಮತ್ತೇನು ಬೇಕಾಗ್ಯದ. ಇದೆಲ್ಲ ತೀರಾ ಒತ್ತಬಾರ್ದು ರೀ. ಮೀಡಿಯಮ್ನಾಗ ಚಲೋ ಹೊತ್ತೇ ಫ್ರೈ ಆಗಬೇಕು, ಬ್ರೌನ್ ಕಲರ್. ಈಗ ಇಷ್ಟು ಫ್ರೈ ನೋಡ್ರಿ. ಇಷ್ಟಾಗಿಂದ ಗ್ಯಾಸ್ ಬಂದ್ ಮಾಡ್ಕೋಬೇಕು. ಇಷ್ಟೆಲ್ಲ ಫ್ರೈ ಮಾಡಿ 1-2 ನಿಮಿಷ ಬಿಡ್ತೀರಿ. ಬಿಟ್ಟಿಂದ ಅದು ಅಂದ್ರೆ ಬಿಸಿ ಇರ್ತದೆ, ಖಾರ ಎಲ್ಲ ಒತ್ತಂಗೆ ಆಗುತ್ತೆ. ಸ್ವಲ್ಪ ಆರ್ಕೊಂಡಿಂದ ಅದಕ್ಕೆ ಖಾರ ಹಾಕಿ ಮಿಕ್ಸ್ ಮಾಡ್ತೀವಿ. ಈ ಖಾರ ಹಾಕ್ತೀವಿ ನೋಡ್ರಿ. ಖಾರ ನೋಡ್ಕೊಂಡು ಹಾಕೋರಿ. ಒಬ್ಬೊಬ್ರು ಜಾಸ್ತಿ ತಿಂತಾರೆ, ಒಬ್ಬೊಬ್ರು ಕಡಿಮೆ ತಿಂತಾರೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡ್ಕೊಂಡು ಹಾಕೋರಿ. ಈ ಖಾರ ಹಾಕಿದಾಯ್ತು ರೀ. ಖಾರ ಚಂದ ಮಿಕ್ಸ್ ಮಾಡಿ ಆಯ್ತು. ಈಗ ಚುರ್ಮರಿಗೆ ಹಾಕ್ಕೊಂಡು ಅಷ್ಟು ಮಿಕ್ಸ್ ಮಾಡಿದ್ರಿ.
ಈಗ ಇವು ಚುಮರಿ ಭಾಳ ಇದ್ರೆ ಅದಾವ ರೀ, ಹಂಗಾಗಿ ದೊಡ್ಡ ಪುಟ್ಟಿ ಹಾಕ್ಕೊಂಡು ಮಿಕ್ಸ್ ಮಾಡ್ತೀವಿ. ಇದನ್ನ ಚೊಲೋತ್ನೇ ಮಿಕ್ಸ್ ಮಾಡ್ಬೇಕು ರೀ. ಎಲ್ಲ ಕಡೆನೂ ಕರೆಕ್ಟಾಗಿ ಒಳಸಾಡ್ಬೇಕು. ಎಲ್ಲದಕ್ಕೂ ಉಪ್ಪು ಖಾರ ಚೆಂದಾಗಿ ಹತ್ಬೇಕು ರೀ. ಹಿಂಗಾದು ನೋಡಿರಿ ಚುಮರಿ ಚೋಡ. ಭಾಳ ಈಜಿ ಐತ್ರಿ, ಅಷ್ಟ ರುಚಿನ ಹಾಕೋ. ಸಂಜೆ ಮುಂದೆ ಚಹಾ ಕುಡಿಯೋ ಟೈಮ್ನಾಗೆಲ್ಲ ಸ್ವಲ್ಪ ಚೋಡ ತಿಂದು ಚಹಾ ಕುಡಿಯೋರ ಸ್ವಲ್ಪ ಚಲೋ ಅನ್ಸುತ್ತೆ ರೀ. ನಮ್ಮ ಉತ್ತರ ಕರ್ನಾಟಕ ಕಡೆಗೆಲ್ಲ ಸಾಯಂಕಾಲ ಇದನ್ನ ಬಳಸೋದು ತಿನ್ನೋದು. ರೆಡಿ ಆಯ್ತು ನೋಡಿರಿ. ಈ ರೀತಿ ಯಾರು ಸಾಕು, ಭಾಳ ರುಚಿಯಾಗಿರ್ತವೆ. ನೀವು ಒಂದು ಟ್ರೈ ಮಾಡಿ ನೋಡಿರಿ. ಮಾಡಿ ಕಮೆಂಟ್ ಮೂಲಕ ಹೆಂಗಾಗ್ಯಾವ ಅಂತ ನೀವು ತಿಳಿಸ್ರಿ. ಈ ಥರ ಚೂಡ ಮಾಡಿ ಒಂದು ವಾರದವರೆಗೆ, ಒಂದು 15 ದಿನದವರೆಗೆ ಇಡ್ಬೋದು ರೀ. ಮಕ್ಕಳಿಗೆ ಯಾರು ಹಾಸ್ಟೆಲ್ದೊಳಗಿದ್ರೆ ಮತ್ತು ಯಾರು ಹೋಗೋರಿದ್ರೆ ಈ ಥರ ಚೂಡ ಮಾಡ್ಕೊಂಡವ್ರೆ ಭಾಳ ರುಚಿ ಇರ್ತಾರೆ ರೀ. ನೀವು ಅನ್ಸುತ್ತಾ ಈ ಥರ ರೆಸಿಪಿನ ಮಾಡಿ ನೋಡಿರಿ. ಚೂಡಾನ ಹೇಗಕ್ಕೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಎಲ್ಲರಿಗೆ. ನಾವು ಮಾಡುವಂಥ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ಮಾಡಿರುವಂಥ ರೆಸಿಪಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.